ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಮ್ಮ ಸಂಡೇ ರೊಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ತಿದ್ದೀನಿ. 2-3 ದಿನ ಆಗಿತ್ತು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಈಗೆಲ್ಲ ಮದುವೆ ಸೀಸನ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಹಂಗಾಗಿ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಒಂದು 2-3 ಜನ ನನ್ನ ಕೇಳಿದ್ರಿ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕಿ ಅಕ್ಕ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ನಿಮ್ಮ ಪ್ರೀತಿಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಮ್ಮ ವಿಡಿಯೋನ ಕಾದು ಒಬ್ಬರು ನೋಡೋರು ಇದ್ದಾರೆ ಅಂದ್ಬಿಟ್ಟು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ. ಇವತ್ತು ಬೆಳಗ್ಗೆ ಕೂಡ ಒಂದು ಕಮೆಂಟ್ ಬಂದಿತ್ತು ಅದೇ ಥರ. ಅದಕ್ಕೆ ಆದಷ್ಟು ಡೈಲಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ನಾನು ಕೂಡ ಅಂದ್ಕೊತಿದ್ದೀನಿ. ಆದರೆ ಟೈಮ್ ಸಾಕಾಗ್ತಿಲ್ಲ. ಇವತ್ತು ಒಂದು ಒಳ್ಳೆ ವಿಡಿಯೋನ ನಿಮ್ಮ ಮುಂದೆ ತಗೊಂಬರ್ತಾಯಿದ್ದೀನಿ. ಅಂದರೆ ನಮ್ಮ ಸಂಡೇ ಯಾವ ರೀತಿ ಇತ್ತು ಅಂತ. ನನಗೂ ಕೂಡ ಈಗ ಒಂದು ವೀಕಿಂದ ಫುಲ್ ಬ್ಯುಸಿ ಆಗೋಗಿದ್ರಿಂದ ಒಂದಿನ ರೆಸ್ಟ್ ಬೇಕು ಅಂತ ಅನ್ನಿಸ್ತು. ಹಂಗಾಗಿ ಇವತ್ತು ಇಡೀ ದಿನ ನಮ್ಮದು ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈ ಒಂದು ವಾಲ್ ಹ್ಯಾಂಗಿಂಗು ರಿಟರ್ನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳಿದ್ದೆ ಅದನ್ನು ವೀಡಿಯೋದಲ್ಲಿ ಕೂಡ. ಆದರೆ ಅದು ಟೈಮು ಆಗೋಗಿತ್ತು, ನಾನು ಅದನ್ನು ನೋಡೇ ಇರಲಿಲ್ಲ. ಹಂಗಾಗಿ ಅದು ವೇಸ್ಟ್ ಮಾಡೋದು ಬೇಡ, ಹೇಗೋ ಆ ಜಾಗ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಅಲ್ಲಿಗೆ ಅದನ್ನು ಸ್ಟಿಕ್ ಮಾಡಿದೆ. ಚೆನ್ನಾಗಿ ಕಾಣಿಸ್ತು, ಪರವಾಗಿಲ್ಲ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಎದ್ದೋಳೋದು ಲೇಟಾಗೇ. ಒಂದಿನಾದರೂ ಆರಾಮಾಗಿ ಎದ್ದೋಳೋಣ ಅಂದ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಕೆಲಸ ಮಾಡೋದು, ಗಡಿ ಬಿಡಿಯಲ್ಲಿ ರೆಡಿ ಆಗೋದು, ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳ್ಸೋದು ಇದ್ದೇ ಇರುತ್ತಲ್ಲ. ಒಂದಿನ ಸಂಡೇ ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಿ. ಅರೌಂಡ್ 8 o'clock ಮೇಲೇ ಎದ್ದೋಳೋದು. ಎದ್ದ ತಕ್ಷಣ ಕಿಚನ್ಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಕಿಚನ್ಗೆ ಬಂದು ಈಗ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಮನೆಯವರು ಚಿಕನ್ನು ಮತ್ತು ಫಿಶ್ ಎಲ್ಲ ತೊಗೊಂಬಂದಿದ್ರು. ಸಂಡೇ ಆಗಿರೋದ್ರಿಂದ ಇವತ್ತು ಫುಲ್ಲು ಸ್ವಲ್ಪ ನಾನ್ ವೆಜ್ಜೇ ಇರುತ್ತೆ. ಮನೆಯವರು ಕೂಡ ಇವತ್ತು ನನಗೆ ಕುಕ್ಕಿಂಗಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸ್ವಲ್ಪ ಲೇಟ್ ಆಗಿತ್ತಲ್ಲ ಅಂದ್ಬಿಟ್ಟು ಇವತ್ತು ಅವರು ಕೂಡ ಹೆಲ್ಪಿಗೆ ಬಂದರು. ಇವತ್ತೇ ಅಂತಲ್ಲ, ತುಂಬ ದಿನ ಮಾಡಿದ್ದಾರೆ, ಆದರೆ ನಾನು ಅದನ್ನು ಎಲ್ಲೂ ತೋರಿಸಿರಲಿಲ್ಲ ಅಷ್ಟೇ. ಇವತ್ತು ನಮ್ಮ ಸಂಡೇ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿರೋದ್ರಿಂದ ಇವತ್ತು ಪೂರ್ತಿ ನಾವು ಏನೆಲ್ಲ ಮಾಡಿದ್ವಿ ಅಂದ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಒಬ್ಬರೇ ಎಲ್ಲದನ್ನು ಮಾಡೋದಕ್ಕಿಂತ ಈ ಥರ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಹೆಲ್ಪ್ ಮಾಡಿದ್ರೆ ಕೆಲಸಗಳು ಬೇಗನೆ ಆಗುತ್ತೆ. ಹಾಗೆ ಹೆಲ್ಪ್ ಮಾಡಿದ್ರಲ್ಲ ಅಂತ ನಮಗೂ ಕೂಡ ಒಂದು ಖುಷಿ ಇರುತ್ತೆ. ನಾವು ಒಂದು ಏನೋ ಮಾಡಿದ್ವಿ ಅಂತ ಅವ್ರಿಗೂ ಕೂಡ ಖುಷಿ ಇರುತ್ತೆ. ಎಲ್ಲ ಫಿಶ್ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಮನೆಯವರು ಈಗ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಒಂದು ಕಡೆ ನಾನು ಸಾಂಬಾರಿಗೆ ಇಟ್ಟಿದ್ದೀನಿ. ಮೊಟ್ಟೆ ಕೋಳಿನ ತಂದಿದ್ರು, ಅದರದ್ದು ಸಾಂಬಾರು ಮತ್ತು ಸ್ವಲ್ಪ ಬಿರಿಯಾನಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೆಲ್ಲ ಒಂದು ಕಡೆ ರೆಡಿ ಆಗ್ತಾಯಿದೆ. ಈಗ ಮನೆಯವರು ಇಲ್ಲಿ ಫಿಶ್ಗೆ ಎಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಕಲಿಸ್ತಾ ಇದ್ದಾರೆ. ಅವರೇ ಎಲ್ಲ ಕ್ಲೀನೆಲ್ಲ ಮಾಡಿ ಕೊಟ್ಟರು. ಏನು ಬೇಕೋ ಎಲ್ಲದನ್ನು ಹಚ್ಚಿ ಕೂಡ ಕೊಡ್ತಾರೆ. ತುಂಬಾ ಖುಷಿಯಾಗುತ್ತೆ. ಕೆಲವೊಂದು ಸಲ ಮೂಡೇ ಇರೋಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ, ಅಂಥ ಟೈಮಲ್ಲಿ ಫುಲ್ ಅಡುಗೆನೂ ಕೂಡ ಮಾಡಿಕೊಡ್ತಾರೆ. ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈ ಒಂದು ವಿಷಯದಲ್ಲಿ. ಇದೊಂದೇ ವಿಷಯ ಅಂತಲ್ಲ, ತುಂಬ ವಿಷಯಗಳು ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ. ನಾನು ಏನೇ ಮಾಡ್ತೀನಿ ಅಂದರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಬೇಡ ಅಂತ ಯಾವುದಕ್ಕೂ ಹೇಳಲ್ಲ. ಹಾಗೆ ಅಕಸ್ಮಾತ್ ಆ ಕೆಲಸಗಳೇನಾದರೂ ಬೇಡ ಅಂತ ಅನಿಸಿದ್ರೆ ಅದು ಏನಕ್ಕೆ ಅಂತ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸ್ತಾರೆ. ನಿಜವಾಗ್ಲೂ ಈ ಒಂದು ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ಬೋದು. ಈ ಥರ ಗಂಡ ನಂಗೆ ಸಿಕ್ಕಿರೋದಕ್ಕೆ ಅವ್ರಿಗೆ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟಾಗೆಲ್ಲ ನಾನು ಯಾವತ್ತೂ ಹೇಳಿಲ್ಲ ಥ್ಯಾಂಕ್ಸ್ ಎಲ್ಲ. ಇವತ್ತು ವಿಡಿಯೋ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ಥರ ಜೊತೆಯಲ್ಲಿ ಅಡುಗೆ ಮಾಡೋದು ನಮಗೆ ತುಂಬಾ ಇಷ್ಟ. ಪ್ರತಿದಿನ ಎಲ್ಲ ಮಾಡೋದಕ್ಕಾಗಲ್ಲ, ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಸಂಡೇ ಟೈಮಲ್ಲಿ ಫ್ರೀ ಇರ್ತಾರಲ್ಲ ಆವಾಗ ಹೆಲ್ಪ್ ಮಾಡ್ತಾರೆ. ಹಾಗೆ ನಾನೇನಾದರೂ ಶಾಪಲ್ಲಿ ಜಾಸ್ತಿ ಬ್ಯುಸಿ ಇತ್ತು ಅಂದರೆ ನಾನು ಬರೋ ಅಷ್ಟರಲ್ಲಿ ಅವರು ಕೂಡ ಮನೆಯಲ್ಲಿ ಎಷ್ಟೋ ಕೆಲಸಗಳನ್ನೆಲ್ಲ ಮಾಡಿರ್ತಾರೆ. ಮಗಳು ಕೂಡ ಹೆಲ್ಪ್ ಮಾಡೋದ್ರಿಂದ ನಮಗೆ ನಮ್ಮ ಲೈಫು ಒಂದು ಬ್ಯಾಲೆನ್ಸಿಂಗ್ ಆಗಿ ಈಗ ನಡ್ಕೊಂಡು ಹೋಗ್ತಾ ಇದೆ. ಆಲ್ಮೋಸ್ಟ್ ಅಡುಗೆ ಒಂದು 70% ಕಂಪ್ಲೀಟ್ ಆಯಿತು. ಹಾಗೆ ಸಂಡೇ ಆಗಿರೋದ್ರಿಂದ ನೆಕ್ಸ್ಟ್ ಡೇಗೆ ಯೂನಿಫಾರ್ಮ್ ಎಲ್ಲ ಬೇಕಿತ್ತು ಮಕ್ಕಳದು. ಅದಕ್ಕೆ ಬಟ್ಟೆನೂ ಕೂಡ ವಾಶ್ ಮಾಡಿದ್ದೆ, ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಈಗ ಅದನ್ನು ನಾನು ಹಾರಾಕೋಣ ಅಂತ ಬಂದಿದ್ದೀನಿ. ಇವಾಗಂತೂ ಬಿಸಿಲು ಕಾಲ ಶುರುವಾಗಿರೋದ್ರಿಂದ ಬಟ್ಟೆಗಳು ಒಣಗಿಸೋದಕ್ಕೆ ಏನೂ ತೊಂದರೆ ಇಲ್ಲ. ಒಂದು 10-20 ನಿಮಿಷದೊಳಗಡೆ ಬಟ್ಟೆಗಳೆಲ್ಲ ಒಣಗೋಗುತ್ತೆ. ತುಂಬ ಚೆನ್ನಾಗಿ ಒಣಗುತ್ತೆ ಬಟ್ಟೆಗಳು ಈ ಟೈಮಲ್ಲಿ. ಅದ್ರದ್ದೊಂದು ಬೇಗ ಆಗೋಗುತ್ತೆ ಆ ಕೆಲಸ. ಬಟ್ಟೆ ಒಣಗಿಸೋದು, ಎತ್ತಿಡೋದೆಲ್ಲ ಅಷ್ಟೊಂದೇನು ರಿಸ್ಕ್ ಅಂತ ಅನಿಸಲ್ಲ. ಇವಾಗ ಹಾರಾಕ್ಬಿಟ್ಟು ಬಂದೆ. ಆಮೇಲೆ ಇವಾಗ ಸಾಂಬಾರೆಲ್ಲ ರೆಡಿಯಾಗಿತ್ತು. ಅದರಲ್ಲಿ ಒಂದು ರೆಸಿಪಿ ಇನ್ನೊಂದನ್ನು ನನಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿರೋವಂಥ ಪೀಸ್ಗಳು ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಎಸ್ಪೆಷಲಿ ನಮ್ಮ ಮನೆಯವ್ರಿಗೆ ಈ ಥರ ಮಾಡಿದ್ರೆ ಸಖತ್ ಇಷ್ಟಪಡ್ತಾರೆ. ಇದು ನಾಟಿ ಕೋಳಿ ಬಸ್ಸಾರು ಅಂತ ಕೂಡ ಹೇಳ್ತಾರೆ ಈ ಥರ ಮಾಡಿದ್ರೆ. ಇಲ್ಲ ಚಿಕನ್ ಡ್ರೈ, ಚಿಕನ್ ಸುಕ್ಕ ಏನು ಬೇಕಾದರೂ ಹೇಳ್ಬೋದು.
ಕೆಲವೊಂದಷ್ಟು ಬೇರೆಯವರೆಲ್ಲ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೇನೋ, ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಒಂದು ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದೆರಡು ಟೊಮೊಟೊ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ಫುಲ್ಲು ಫ್ರೈ ಆಗೋದೇನು ಬೇಕಾಗಿಲ್ಲ, ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಮೇಯ್ನ್ ಬಂದು ಪೆಪ್ಪರ್ ಪೌಡರ್ ಬೇಕಿತ್ತು, ಅದು ಸ್ವಲ್ಪ ಖಾಲಿಯಾಗಿತ್ತು. ಹಾಗಾಗಿ ಮನೇಲಿ ಪೆಪ್ಪರ್ ಇತ್ತು, ಅದನ್ನೇ ನಾನೀಗ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು ಇದಕ್ಕೆ ಟೊಮೊಟೊ ಕೆಚಪ್ ಕೂಡ ಆ್ಯಡ್ ಮಾಡ್ತೀನಿ, ಅದು ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ. ನಿಜವಾಗ್ಲೂ ಮನೆಯಲ್ಲೇ ಹೋಟೆಲ್ಗಿಂತ ಇನ್ನೂ ಚೆನ್ನಾಗಿ ನಾವು ಟೇಸ್ಟಿಯಾಗಿ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೋದು. ಆದರೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ನಮಗಂತೂ ಅಡುಗೆ ಮಾಡೋದಕ್ಕೂ ಇಷ್ಟ, ಹಾಗೆ ಹೊಸ ಹೊಸ ಟೇಸ್ಟ್ಗಳನ್ನ ಟ್ರೈ ಮಾಡೋದಕ್ಕೂ ಇಷ್ಟ. ಹಂಗಾಗಿ ಟ್ರೈ ಮಾಡ್ತಾ ಇರ್ತೀವಿ. ಆಮೇಲೆ ನಾನೀಗ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಇಷ್ಟೇ. ಇದಕ್ಕೆ ಬೇರೆ ಎಲ್ಲ ಏನು ಮಸಾಲೆ ಎಲ್ಲ ರುಬ್ಬೋದು, ತುರಿಯೋದೆಲ್ಲ ಏನಿಲ್ಲ. ಸಾಂಬಾರು ಈಗ ರೆಡಿ ಆಗಿತ್ತಲ್ಲ, ಅದರಲ್ಲಿರೋವಂಥ ಪೀಸ್ಗಳನ್ನ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಈಗ ನಾನೇನು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ಸಾಂಬಾರಲ್ಲಿ ಪೀಸ್ಗಳು ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರ ಮಾಡಿದ್ರೆ ಫುಲ್ಲು ಎಲ್ಲ ಬೇಗನೆ ಖಾಲಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸ್ವಲ್ಪ ಅದರಲ್ಲಿ ಬಿಟ್ಟಿದ್ದೀನಿ ನಾನು, ಒಂದು 90% ಅಷ್ಟು ಆ ಪೀಸ್ಗಳನ್ನೆಲ್ಲ ನಾನಿವಾಗ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಟೊಮೊಟೊ ಕೆಚಪ್ನ ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಮಾತ್ರ ಟೇಸ್ಟು ಚೆನ್ನಾಗೇ ಇರುತ್ತೆ. ಆಮೇಲೆ ಲಾಸ್ಟಲ್ಲಿ ಈಗ ಪೆಪ್ಪರ್ ಪೌಡರ್ನ ಸೇರಿಸಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮುಚ್ಚಿ ಇಡ್ತಾಯಿದ್ದೀನಿ. ಇದನ್ನು ಹಾಕಿ ನಾವು ಮಿಕ್ಸ್ ಮಾಡ್ತಾಯಿಲ್ಲ, ಹಾಗೆ ಮುಚ್ಚಿ ಇಡ್ತಾಯಿದ್ದೀನಿ. ಅದು ಬಿಸಿ ಇರುತ್ತಲ್ಲ, ಅದರಲ್ಲೇ ಸ್ಟೀಮ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳು ಪೂಜೆನೂ ಕೂಡ ಮಾಡ್ತಾಯಿದ್ದಾಳೆ. ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡೋ ಕೆಲಸ ಅವಳದು. ಪ್ರತಿದಿನ ಸ್ಕೂಲಿಗೆ ರೆಡಿ ಆಗ್ತಿರ್ತಾಳಲ್ಲ, ಪ್ರತಿದಿನ ಮಾಡೋದಕ್ಕಾಗಲ್ಲ, ಸಂಡೇ ಟೈಮಲ್ಲಿ ಮಾತ್ರ ಮಾಡ್ತಾಳೆ. ಹಾಗೆ ಫ್ರೀಯಾಗಿ ಮನೆಯಲ್ಲಿ ಸ್ಕೂಲ್ ಏನಾರು ರಜೆ ಇತ್ತು ಅಂತಂದ್ರೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತಾಳೆ. ದೇವ್ರ ಸಾಮಾನೆಲ್ಲ ತೊಳೆಯೋದಿನ ನಾನೇ ಮಾಡ್ತೀನಿ. ಜಸ್ಟ್ ಹೂವು ಎಲ್ಲ ತೆಗೆದ್ಬಿಟ್ಟು ಬೇರೆ ಹೂವು ಇಟ್ಟು ಅವಳು ಪೂಜೆ ಮಾಡ್ತಾಯಿದ್ಲು. ಈಗ ಇನ್ನೇನು ಲಾಸ್ಟಿಗೆ ಈಗ ನಾನು ಫಿಶ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರಲ್ಲ ಮನೆಯವರು, ಅದನ್ನು ಇವಾಗ ನಾನು ತವ ಮೇಲೆ ಹಾಕ್ತಾಯಿದ್ದೀನಿ. ಇದನ್ನು ಆಯಿಲಲ್ಲೂ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು, ಈ ಥರ ಹೆಂಚಿನ ಮೇಲೆ ಕೂಡ ಮಾಡ್ಕೋಬೋದು, ಎರಡೂ ಚೆನ್ನಾಗೇ ಇರುತ್ತೆ. ನಮಗೆ ಆಯಿಲಲ್ಲಿ ಮಾಡೋದಕ್ಕಿಂತ ಈ ಥರ ತವ ಮೇಲೆ ಮಾಡೋದೇ ಇಷ್ಟ ಆಗುತ್ತೆ. ಫಿಶ್ಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಒಂದು 5 ನಿಮಿಷದೊಳಗಡೆ ಬೆಂದೋಗುತ್ತೆ. ಹಂಗಾಗಿ ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ಆಯಿಲ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ದಂಗೆ ಅನಿಸುತ್ತೆ. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ಆರಾಮಾಗಿ ಮಾಡ್ಕೋಬೋದು. ಆದರೆ ಇವತ್ತು ಈ ಥರ ಮಾಡೋಣ ಅಂತ ಅಂದರು ಮನೆಯವರು, ಅದಕ್ಕೆ ಈಗ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಂದೊಂದು ಪೀಸ್ ಹಾಕಿದೆ ಅಷ್ಟೇ, ದೊಡ್ಡದಿತ್ತಲ್ಲ, ಹಂಗಾಗಿ ಒಂದು ಫಿಶನ್ನು 2 ಪೀಸ್ ಮಾಡಿದ್ದಾರೆ, ಅದು ಅಷ್ಟೇ. ಚೆನ್ನಾಗಿತ್ತು ಅದು ಕೂಡ. ನೋಡಿ, ಇವಾಗ ನಾನು ತೋರಿಸಿದ್ನಲ್ಲ ಮೊಟ್ಟೆ ಕೋಳಿಯಲ್ಲಿ ಮಾಡಿದಂಥ ಡ್ರೈ ಈ ಥರ ಆಗಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನೀವೇ ಹೇಳ್ತೀರಾ ಹೇಗಿತ್ತು ಅಂದ್ಬಿಟ್ಟು. ನಿಜವಾಗ್ಲೂ ನಮಗೆಲ್ಲ ತುಂಬಾ ಇಷ್ಟ ಆಯಿತು. ನಮ್ಮ ಮನೇಲಿ ನಾವು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದಾಗೆಲ್ಲ ಈ ಥರನೇ ಮಾಡ್ಕೊತೀವಿ. ನಾನು ತುಂಬ ಸಲ ಮಾಡಿದ್ದೀನಿ, ಆದರೆ ಅದನ್ನು ತೋರಿಸಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡಿದೆ. ನಮ್ಮ ಭಾನುವಾರದ ಟಿಫನ್ ಈ ಥರ ರೆಡಿ ಆಯಿತು. ಇನ್ನು ಸಂಜೆವರೆಗೂ ಏನು ಅಡುಗೆ ಮಾಡೋದಕ್ಕೆ ಹೋಗಲ್ಲ ನಾನು. ಇದು ಫುಲ್ಲು ನಾನ್ ವೆಜ್ ಎಲ್ಲ ಮಾಡಿದಾಗ ನಾವು 2 ಟೈಮ್ ಅಷ್ಟೇ ತಿನ್ನೋದು. 3 ಟೈಮೆಲ್ಲ ತಿನ್ನಬೇಕು ಅಂತ ಅನಿಸಲ್ಲ, ಅಂದರೆ ಬೇಗ ಡೈಜೆಷನ್ ಆಗೋಲ್ಲ ಅಂತ ತಿನ್ನೋದಕ್ಕೆ ಹೋಗಲ್ಲ. ಮಕ್ಕಳೇನಾದರೂ ಬೇಕು ಅಂದರೆ ಅವರು ತಿನ್ನಿಸ್ತೀವಿ ಅಷ್ಟೇ. ಸಾಕಾಗುತ್ತೆ ಇವತ್ತು ಪೂರ್ತಿಗೆ ನಮಗೆ ಇದು. ಒಂದು ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿನ ಮಾಡ್ಕೊಂಡ್ವಿ. ಹಾಗೆ ಹಿಂದೆನೇ ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡ್ತಾ ಇದ್ದೀನಿ. ನನಗೆ ಸಿಂಕಲ್ಲಿ ಬಿಡೋದಕ್ಕೆ ಇಷ್ಟ ಆಗೋಲ್ಲ, ಅದು ಸ್ಮೆಲ್ಲೆಲ್ಲ ಇರುತ್ತಲ್ಲ ನಾನ್ ವೆಜ್ದು, ಅದು ಜಾಸ್ತಿ ಹೊತ್ತು ಬಿಟ್ಟರೆ ಅಡುಗೆ ಮನೆಗೆ ಬರೋಕ್ಕೆ ಆಗೋಲ್ಲ, ಆ ಥರ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನಾನು ಊಟ ಆದ ತಕ್ಷಣವೇ ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ. ನಾನು ಯಾವಾಗ ಅಡುಗೆ ಮನೆಗೆ ಬಂದರೂ ಅಲ್ಲಿ ಫ್ರೆಶ್ ಆಗಿರಬೇಕು, ಫುಲ್ ಕ್ಲೀನಾಗಿರಬೇಕು. ನನಗೆ ಆ ಥರ ಇದ್ರೇ ಅಲ್ಲಿ ಅಡುಗೆ ಮಾಡೋದಕ್ಕೆ ಮೂಡ್ ಬರೋದು. ಹಾಗಾಗಿ ಇನ್ನೇನು ಇವಾಗ ತಿಂಡಿದೆಲ್ಲ ಮುಗೀತು, ಇನ್ನೇನು ಕಿಚನಲ್ಲಿ ಕೆಲಸ ಇಲ್ಲ, ಎಲ್ಲ ಕ್ಲೀನ್ ಮಾಡಿ ನಾನು ಶಾಪ್ಗೆ ಬಂದೆ. ಇವತ್ತು ಶಾಪ್ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ದೆ.
ಅಂದರೆ ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು. ಅವ್ರಿಗೆ 3 ಡೇಸ್ ರಜಾ ಇತ್ತು. ಎಲ್ಲೂ ಹೊರಗಡೆ ಕೂಡ ಹೋಗೋದಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ 2 ದಿನವೂ. ಸಂಡೇನಾದರೂ ಶಾಪ್ನ ಕ್ಲೋಸ್ ಮಾಡಿ ಮನೇಲೇ ಇರೋಣ ಅಂತ ಅಂದ್ಕೊಂಡೆ. ಆದರೆ ಒಬ್ಬರು ನನ್ನ ರೆಗ್ಯುಲರ್ ಕಸ್ಟಮರು ಏರ್ ಸ್ಪಾ ಮತ್ತು ಏರ್ ಕಟ್ಗೆ ಬರ್ತೀನಿ ಅಂತ ಹೇಳಿದರು. ಅವರು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಅವ್ರಿಗೆ ಬೇರೆ ದಿನಗಳಲ್ಲಿ ಬರೋದಕ್ಕೆ ಟೈಮ್ ಸಿಗಲ್ಲ. ಹಂಗಾಗಿ ಇವತ್ತೇ ಬರ್ತೀನಿ ಅಂತ ನೆನ್ನೆನೇ ಕಾಲ್ ಮಾಡಿ ಹೇಳಿದ್ರಿಂದ ನಾನು ಶಾಪ್ಗೆ ಬಂದು ವೆಯ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ನೇಲ್ಸ್ ನಂದು ಶೇಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಹಾಗೆ ನಾನು ಅಲ್ಲಿ ನನ್ನ ಫ್ರೆಂಡ್ ಕೂಡ ಬಂದರು. ಇವರು ನನ್ನನ್ನು ತುಂಬ ಜನ ಕೇಳ್ತಿರ್ತಾರೆ, ಐಬ್ರೋಸ್ ಎಲ್ಲ ನೀವೇ ಮಾಡ್ಕೊತೀರಾ ಅಂತ. ಫ್ರೀ ಇದ್ದಾಗ ಮಾಡ್ಕೊತೀನಿ, ಇಲ್ಲ ಜಸ್ಟ್ ಎಕ್ಸ್ಟ್ರಾಸ್ ಏನಾದ್ರು ತೆಗಿಬೇಕು ಅರ್ಜೆಂಟ್ಗೆ ಅಂದರೆ ತಗೊಂಡಿರ್ತೀನಿ. ತುಂಬ ಜಾಸ್ತಿ ಬೆಳೀತು ಅಂದರೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಇವರು ನಮ್ಮ ಶಾಪ್ಗೆ ಬಂದು ಮಾಡಿಕೊಟ್ಟು ಹೋಗ್ತಾರೆ. ವೀಣಾ ಅಂದ್ಬಿಟ್ಟು, ಇವ್ರದ್ದು ಕೂಡ ಕುಣಿಗಲ್ಲಲ್ಲಿ ಪಾರ್ಲರ್ ಇದೆ. ಇವರು ನಮ್ಮ ಮನೆ ಹತ್ರನೇ ಇರೋದು. ಆನ್ ದಿ ವೇ ಆ ಶಾಪ್ಗೆ ಹೋಗ್ಬೇಕಾದ್ರೆ ಈ ಥರ ಬಂದು ಮಾಡಿಕೊಡಿ, ನಂಗೆ ಬರೋದಕ್ಕಾಗಲ್ಲ ಅಂದರೆ ನಮ್ಮ ಶಾಪ್ಗೆ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಅವ್ರು ಹೋದ್ಮೇಲೆ ನನ್ನ ಕಸ್ಟಮರ್ ಕೂಡ ಬಂದರು. ಅವ್ರಿಗೆ ಈಗ ನಾನು ಹೇರ್ ಕಟ್ಟು ಮತ್ತು ಹೇರ್ ಸ್ಪಾನ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ಇವರು ನೆನ್ನೆನೇ ಕಾಲ್ ಮಾಡಿ ಹೇಳಿದ್ರಿಂದ ನಾನು ಇವತ್ತು ಇವರೊಬ್ರಿಗೆ ಬಂದು ಮಾಡಿಕೊಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋಕ್ಕಾಗಲ್ಲ. ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ ಕೆಲಸನೂ ಮಾಡಬೇಕು, ಮಕ್ಕಳನ್ನು ನೋಡಬೇಕು, ಮನೆಯೂ ನೋಡ್ಕೋಬೇಕಾಗುತ್ತೆ. ಈ ಎಲ್ಲ ಟೈಮ್ಗಳಲ್ಲಿ ನನಗೆ ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇವಾಗ. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಎಡಿಟಿಂಗ್ ಎಲ್ಲ ಮಾಡೋವಾಗ ಸಖತ್ತು ಟೈಮ್ ತೊಗೊಳುತ್ತೆ. ಹಂಗಾಗಿ ನಾನು ಪ್ರತಿದಿನ ಹಾಕೋದಕ್ಕಿಂತ ದಿನ ಬಿಟ್ಟು ದಿನ ಒಂದೊಂದು ವೀಡಿಯೋಸ್ ಹಾಕೋದಕ್ಕಾದರೂ ಟ್ರೈ ಮಾಡ್ತೀನಿ. ಫೈನಲ್ ಆಗಿ ಔಟ್ಲುಕ್ ಈ ಥರ ಬಂದಿತ್ತು. ಅವರು ಏರ್ ಸ್ಪಾ ಮತ್ತು ಸ್ಟೆಪ್ ಹೇರ್ ಕಟ್ನ ಕೇಳಿದರು. ತುಂಬ ಖುಷಿ ಆಯಿತು ಅವರಿಗೆ, ತುಂಬ ಇಷ್ಟಪಟ್ಟರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಅವ್ರು ಹೋದ್ಮೇಲೆ ನಾನು ನನ್ನ ನೈಲ್ಸ್ನ ಶೇಪೆಲ್ಲ ಮಾಡಿ ಅದಕ್ಕೆ ಸ್ವಲ್ಪ ನೈಲ್ ಆರ್ಟ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಮಾಡಿಕೊಂಡು. ಅಂದರೆ ಪದೇ ಪದೇ ನೈಲ್ ಪಾಲಿಶ್ ಹಾಕೋದಕ್ಕಿಂತ ಒಂದು ಸಲ ಇದು ಮಾಡ್ಕೊಂಬಿಟ್ರೆ ನಂಗೆ 1.5-2 ತಿಂಗಳವರೆಗೂ ಅದ್ರದ್ದು ಯೋಚನೆನೇ ಇರೋಲ್ಲ. ನೈಲ್ಸು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಕಲರ್ಸ್ ಎಲ್ಲ ನನ್ನ ಫೇವ್ರೇಟು. ನನಗೆ ಬ್ರೈಟ್ ಕಲರ್ಸ್ಗಳೇ ಆಲ್ಮೋಸ್ಟ್ ಇಷ್ಟ ಆಗೋದು. ಹೇರ್ ಕಟ್ಟೆಲ್ಲ ಮುಗಿಸಿ ನಾನು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಮಕ್ಕಳು ಮನೇಲಿ ಬೇಜಾರಾಗ್ತಿದೆ ಅಂತಿದ್ರು. ಅವ್ರಿಗೆ ಹಿಂದಿನ ದಿನ 2 ಡೇಸ್ ಕೂಡ ರಜಾ ಇತ್ತು. ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಮನೆಯವ್ರಿಗೂ ಕೂಡ ಕೆಲಸ ಇತ್ತು. ನಾನು ಕೂಡ ಬ್ಯುಸಿ ಇದ್ದಿದ್ದರಿಂದ ಎಲ್ಲೂ ಹೋಗೋದಕ್ಕೆ ಆಗೇ ಇರಲಿಲ್ಲ. ಹಾಗೆ ಇವತ್ತು ಇಲ್ಲೇ ಸುಮ್ಮನೆ ಎಲ್ಲರೂ ಆಚೆ ಕಡೆ ಕರ್ಕೊಂಡೋಗಿ ಬರೋಣ, ಸ್ವಲ್ಪ ಅವ್ರಿಗೂ ಕೂಡ ರಿಫ್ರೆಶ್ ಆದಂಗೆ ಆಗುತ್ತೆ. ನೆಕ್ಸ್ಟ್ ಡೇಯಿಂದ ಸ್ಕೂಲಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ತುಂಬ ಹತ್ರದಲ್ಲೇ ನಮ್ಮ ಕುಣಿಗಲಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ ಬಾಗೇನಹಳ್ಳಿ ಅಂತ ಸಿಗುತ್ತೆ ತುಮಕೂರು ರೋಡಲ್ಲಿ. ಅದರ ಹತ್ರ ಇನ್ನು ಹಿಂದೆಯೇ ಒಂದು ಪಾರ್ಕ್ ಇದೆ. ಅಲ್ಲಿ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ. ಹಾಗೆ ಅಲ್ಲಿ ಒಂದು ಕೆರೆ ಕೂಡ ಇದೆ. ಕೆರೆ ಮೇಲೆ ಸನ್ಸೆಟ್ ಆಗೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಮನೆಯವ್ರು ಐಸ್ ಕ್ರೀಮ್ ಕೂಡ ತೊಗೊಂಬಂದಿದ್ರು. ಅದನ್ನು ಅಲ್ಲೇ ಪಾರ್ಕಲ್ಲಿ ಕುತ್ಕೊಂಡು ತಿಂದ್ಕೊಂಡು ಮಕ್ಕಳನ್ನ ಅಲ್ಲೇ ಆಟ ಆಡ್ಸ್ಕೊಂಬರೋಣ ಅಂತ ಈಗ ನಾವು ಬಂದಿದ್ದೀವಿ. ನೋಡ್ತಿರ್ಬೋದು ನೀವು, ಒಂದು 5-5:30 ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ವೆದರ್ ಇಲ್ಲಿ ಅಂದರೆ. ತುಂಬ ಪ್ರಶಾಂತವಾಗಿ ಕೂಲಾಗಿರುತ್ತೆ. ಜಾಸ್ತಿ ಜನ ಯಾರು ಇರೋದಿಲ್ಲ. ಅಂದರೆ ತುಂಬ ಖಾಲಿನೂ ಏನಿರೋದಿಲ್ಲ, ಇರ್ತಾರೆ ಸ್ವಲ್ಪ, ಪರವಾಗಿಲ್ಲ, ಒಂದು 5-6 ಜನ ಆ ಥರ ಇರ್ತಾರೆ. ಹೋಗ್ಬೋದು, ರೋಡ್ ಸೈಡಲ್ಲೇ ಇರೋದ್ರಿಂದ ಏನೂ ಭಯ ಇಲ್ಲ, ಆರಾಮಾಗಿ ಹೋಗ್ಬೋದು. ಇದು ಆ ಸೈಡು ಲೆಫ್ಟ್ ಸೈಡು ಕೂಡ ಹೋಗ್ಬೋದು, ರೈಟ್ ಸೈಡು ಕೂಡ ಹೋಗ್ಬೋದು. ಚಿಕ್ಕದಾಗಿ ರೋಡ್ ಸೈಡಲ್ಲೇ ಪಾರ್ಕ್ ಥರ ಮಾಡಿದ್ದಾರೆ. ವಾಕಿಂಗ್ ಎಲ್ಲ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಈ ಥರ ಏನಾದರೂ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಅಂತ ಅನಿಸಿದ್ರೆ ಫ್ರೀಯಾಗಿ ಇಲ್ಲಿ ನೀವು ಬಂದು ಹೋಗ್ಬೋದು. ಚೆನ್ನಾಗಿತ್ತು ಒಂಥರ. ನೋಡ್ತಿರ್ಬೋದು, ಒಂದು ಸೈಡು ಕೆರೆ ಇದೆ, ಅದ್ರ ಮೇಲೆ ಸನ್ಸೆಟ್ ಆಗೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಸೈಡಲ್ಲಿ ಪಾರ್ಕು ಕೂಡ ಇದೆ. ಅಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಎಲ್ಲ ಚೇರ್ಗಳೆಲ್ಲ ಕೂಡ ಹಾಕಿದ್ದಾರೆ. ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಮಕ್ಕಳಿಗೆ ಐಸೆಲ್ಲ ಕೊಡಿಸಿ ತುಂಬ ದಿನ ಆಗೋಗಿತ್ತು. ಸುಮಾರು ಒಂದು 3-4 ತಿಂಗಳೇ ಆಗಿತ್ತು ಅಂತ ಹೇಳ್ಬೋದು. ಕೊಡಿಸಿರ್ಲಿಲ್ಲ. ವಿಂಟರ್ ಸೀಸನ್ ಇದ್ದಿದ್ದರಿಂದ ಸುಮ್ಮನೆ ಕೆಮ್ಮು ನೆಗಡಿ ಎಲ್ಲ ಆದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೊಡಿಸೇ ಇರಲಿಲ್ಲ. ಇವತ್ತು ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು, ಹಂಗಾಗಿ ಇವತ್ತು ಮನೆಯವ್ರು ಕೊಡಿಸಿದ್ದಾರೆ. ಹಾಗೆ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಸ್ವಲ್ಪ ಬಾಡಿ ಹೀಟ್ ಆಗಿರುತ್ತೆ. ಈ ಟೈಮಲ್ಲಿ ಐಸ್ ಕ್ರೀಮ್ ತಿಂದರೆ 2 ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಕೊಡಿಸಿದ್ದಾರೆ ಅಷ್ಟೇ. ನೋಡ್ತಿರ್ಬೋದು, ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ಇದು.
ವಾಕಿಂಗ್ ಮಾಡೋರು ಎಷ್ಟೊಂದು ಜನ ಎಲ್ಲ ಓಡಾಡ್ತಿದ್ರು. ಮಕ್ಕಳಂತೂ ಆರಾಮಾಗಿ ಓಡಾಡ್ಬೋದು. ಇಲ್ಲಿ ಯಾವುದೇ ವೆಹಿಕಲ್ಗಳು ಒಳಗಡೆ ಯಾವುದು ಬರಲ್ಲ, ಹೊರಗಡೆನೇ ಪಾರ್ಕ್ ಮಾಡಿ ಬರೋದ್ರಿಂದ ಆರಾಮಾಗಿ ಓಡಾಡ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಹೋಗಿದ್ದ ಟೈಮಲ್ಲಿ ಅಲ್ಲಿ ಆ ಗಿಡಗಳಿಗೆಲ್ಲ ನೀರು ಕೂಡ ಹಾಕಿದ್ರು. ಅದು ಇನ್ನೂ ಕೂಲಾಗಿತ್ತು ವೆದರ್ ಅಷ್ಟೇ. ನಾವು ಆ ಸನ್ಸೆಟ್ಗೆ ಆಪೋಸಿಟಾಗಿ ಕೂತಿರೋದ್ರಿಂದ ನಮ್ಮ ಮುಖದ ಮೇಲೆ ಸ್ವಲ್ಪ ಬೆಳಕು ಜಾಸ್ತಿ ಬೀಳ್ತಾ ಇದೆ. ಚೆನ್ನಾಗಿತ್ತು ಒಂಥರ ಅಂತಲೇ ಹೇಳ್ಬೋದು. ಮನೆಯವರು ಎಲ್ಲರಿಗೂ ಒಂದೊಂದು ಥರ ಫ್ಲೇವರ್ದು ಐಸ್ ಕ್ರೀಮ್ನ ತಂದಿದ್ದರಿಂದ ಇಲ್ಲಿ ನಿಮ್ದು ಹೇಗಿದೆ ಅಂದ್ಬಿಟ್ಟು ಎಲ್ಲರೂ ಕೂಡ ಈಗ ಟೇಸ್ಟ್ ಮಾಡ್ತಾ ಇರೋದು. ಮಕ್ಳಿಗೆ ಗೊತ್ತಲ್ವಾ, ಅವ್ರಿಗೆ ಎಷ್ಟೇ ಕೊಡಿಸಿದ್ರು ಏನೇ ನೋಡಿದ್ರು ಬೇರೆಯವ್ರದ್ದೇ ಇಷ್ಟ ಆಗೋದು. ನನಗೆ ಇದೇ ಬೇಕು ಫ್ಲೇವರ್ ಅಂತ ಹೇಳಿ ತರಿಸ್ಕೊಂಡಿದ್ರು ಕೂಡ ನನಗೆ ಬೇರೆಯವ್ರು ಏನು ತಿಂತಾಯಿದ್ದಾರೆ ಅದನ್ನು ನೋಡೋದಕ್ಕೆ ಅವ್ರಿಗೆ ಇಷ್ಟ. ಹಂಗಾಗಿ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ವಿ, ಯಾವುದು ಹೇಗಿದೆ ಅಂದ್ಬಿಟ್ಟು ಎಲ್ಲದು ಟೇಸ್ಟ್ ಮಾಡಿದ್ವಿ. ಚೆನ್ನಾಗೇ ಇತ್ತು ಎಲ್ಲವುದು ಕೂಡ. ತುಂಬ ದಿನ ಆಗಿದ್ದರಿಂದ ಎಲ್ಲವುದು ಕೂಡ ಚೆನ್ನಾಗಿ ಅನ್ನಿಸ್ತು. ಯಾವುದೇ ಆದರೂ ಅಷ್ಟೇ ಅಲ್ವಾ, ಪ್ರತಿದಿನ ತಿಂತಾಯಿದ್ರೆ ಯಾವುದಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಯಾವುದು ಚೆನ್ನಾಗಿದೆ ಅಂತ ಅನಿಸಲ್ಲ. ಅಪರೂಪಕ್ಕೆ ತಿಂದರೆ ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ತಿನ್ನೋದು ಅಂತಲೇ ಅಲ್ಲ, ಯಾವುದೇ ಕೆಲಸ ಆದರೂ ಅಷ್ಟೇ ಅಪರೂಪಕ್ಕೆ ಆದ್ರೇ ಚೆನ್ನಾಗಿರೋದು. ಐಸ್ ಕ್ರೀಮ್ ಎಲ್ಲರೂ ಎಂಜಾಯ್ ಮಾಡಿ ಈಗ ಅಲ್ಲಿ ಆಟ ಆಡೋದಕ್ಕೆ ಈ ಥರ ಜಾರಬಂಡಿ ಸೀಸಾ ಎಲ್ಲ ಹಾಕಿದ್ದಾರೆ. ಅಲ್ಲೀಗ ಆಟ ಆಡ್ತಾಯಿದ್ದಾರೆ ಮಕ್ಕಳು. ನನ್ನ ಮಗನಿಗಂತೂ ಈ ಥರ ಎಲ್ಲ ಸಿಕ್ಬಿಟ್ರೆ ಮನೆಗೆ ಹೋಗೋ ಯೋಚನೆನೇ ಬರೋಲ್ಲ. ಆಡ್ತಾನೆ ಇರ್ತಾನೆ, ಎಷ್ಟೊತ್ತಾದರೂ ಸರಿ ಆಟ ಆಡ್ತಾನೆ ಇರ್ತಾನೆ. ಜಾರಬಂಡಿ ಎಲ್ಲ ಚಿಕ್ಕದಾಗೇ ಇದೆ, ಆಡ್ಬೋದು ಆರಾಮಾಗಿ. ಮಗಳಿಗೆ ಇದು ಸ್ವಲ್ಪ ಚಿಕ್ಕದಾಯಿತು. ಅವಳು ಚಿಕ್ಕವಳಿದ್ದಾಗೆಲ್ಲ ತುಂಬ ಸಲ ಇಲ್ಲಿ ಆಟ ಆಡಿದ್ದಾಳೆ. ಈಗ ಇದು ಸ್ವಲ್ಪ ಚಿಕ್ಕದಾಯಿತು ಅಂದ್ಬಿಟ್ಟು ಅವಳು ಜಾರಬಂಡಿ ಆಡೋದಕ್ಕೆ ಹೋಗಲಿಲ್ಲ. ಹಾಗೆ ಇನ್ನೊಂದು ಕಡೆ ಸೀಸಾ ಇತ್ತು, ಅಲ್ಲೇ ಅದನ್ನು ಆಡ್ತಾಯಿದ್ದಾಳೆ ಈಗ ತಮ್ಮನ ಜೊತೆ. ಒಟ್ಟಿನಲ್ಲಿ ಮನೆಯಲ್ಲೇ ಇರೋದಕ್ಕಿಂತ ಬರೀ ಮೊಬೈಲು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈಗ ಹೊರಗಡೆ ಕರ್ಕೊಂಬಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ರಿಫ್ರೆಶ್ ಸಿಕ್ದಂಗೆ ಅನಿಸುತ್ತೆ. ಹಾಗೆ ನಾನು ಮತ್ತು ನಮ್ಮ ಮನೆಯವರು ಒಂದು 2 ವೀಡಿಯೋಸ್ನ ಮಾಡ್ಕೊಂಡ್ವಿ ರೀಲ್ಸ್ಗೆ ಅಂದ್ಬಿಟ್ಟು. ನನಗೆ ತುಂಬಾ ಇಷ್ಟ ಈ ಥರ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಹಾಗೆ ಇವತ್ತು ಸ್ಯಾರಿ ಏನಕ್ಕೆ ಉಟ್ಟಿದ್ದೀನಿ ಅಂದರೆ, ತುಂಬ ದಿನ ಆಗಿತ್ತು ಈ ಸ್ಯಾರಿ ತೊಗೊಂಡು. ಆದರೆ ಇದನ್ನು ಉಡೋದಕ್ಕೆ ಒಂದು ಟೈಮ್ ಅಂತ ನಂಗೆ ಸಿಕ್ಕೇ ಇರಲಿಲ್ಲ. ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ದೇವಸ್ಥಾನಕ್ಕೂ ಉಡೋಕ್ಕಾಗ್ತಿರ್ಲಿಲ್ಲ. ಇಲ್ಲ ಎಲ್ಲಾದರೂ ಫಂಕ್ಷನ್ಗೆ ಉಡೋಣ ಅಂದರೆ ಸ್ವಲ್ಪ ಸಿಂಪಲ್ ಆಯಿತು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಇದರಲ್ಲೊಂದು ಗೌನ್ನ ಹೊಲಿಸ್ಬಿಡೋಣ ಅಂತ ಅಂದ್ಕೊಂಡೆ. ಹೊಲ್ಸೋದಕ್ಕಿಂತ ಮುಂಚೆ ಒಂದು ಸಲ ಉಟ್ಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಇವತ್ತು ಹಾಕ್ಕೊಂಡಿದ್ದು ಅಷ್ಟೇ. ಮೀಶೋದಿಂದ ತರಿಸಿದ್ದು ಒಂದು ಬ್ಲೌಸ್ ಇತ್ತು. ಇದು ಅಷ್ಟೇ ತೊಗೊಂಡು ಆಲ್ರೆಡಿ 1.5 ವರ್ಷ ಆಗಿತ್ತು. ಹಾಕ್ಕೊಂಡಿರೋದು ಇವತ್ತೇ. ಮ್ಯಾಚ್ ಆಗುತ್ತೆ ಅದಕ್ಕೆ ಅಂತ ಅನ್ನಿಸ್ತು, ಹಂಗಾಗಿ ಇವತ್ತು ಹಾಕ್ಕೊಂಡಿದ್ದು ಅಷ್ಟೇ. ಸ್ಯಾರಿ ಮಾತ್ರ ಇದು ಡೈಲಿ ವೇರ್ ಸ್ಯಾರಿ, ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಅಂದ್ಬಿಟ್ಟು ನಾನು ಇದನ್ನು ತಗೊಂಡಿದ್ದು. ನಮ್ಮ ಅತ್ತೆ ಅವ್ರು ತಂದಿದ್ರು, ನಂಗೆ ಇಷ್ಟ ಆಯಿತು ಅಂತ ಕೇಳಿದಾಗ ಅವ್ರು ಕೊಟ್ಟಿದ್ರು ನನಗೆ. ಅದನ್ನು ನಾನು ಹಾಕ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಹಾಕ್ಕೊಂಬಿಟ್ಟೆ. ಅದು ಕೂಡ ಒಂಥರ ಖುಷಿ ಅಲ್ವಾ, ಎಲ್ಲರಿಗೂ ಅಷ್ಟೇ ಅಲ್ವಾ, ಒಂದು ಹೊಸದೇನಾದರೂ ಹಾಕ್ಕೊಂತೀವಿ ಅಂದರೆ ಖುಷಿ. ಹೇಗೂ ರೆಡಿಯಾಗಿದ್ನಲ್ಲ ಅಂದ್ಬಿಟ್ಟು ನಾನು 1-2 ರೀಲ್ಸ್ನ ಮಾಡಿಕೊಂಡೆ. ಅದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ವಿತ್ ಮ್ಯೂಸಿಕ್ ಪೋಸ್ಟ್ ಮಾಡಿದ್ದೀನಿ. ಪೂಜಾ ಮೇಕ್ ಓವರ್ ಆರ್ಟಿಸ್ಟ್ರಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜು, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಆ ನೇಚರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ರೀಲ್ಸ್ ಎಲ್ಲ. ಅಲ್ಲಿಂದ ನಾವು ಒಂದು 7 ಅಷ್ಟರೊಳಗಡೆ ಮನೆಗೆ ವಾಪಸ್ ಬಂದ್ವಿ. ಬಂದಮೇಲೆ ಮಗನಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು, ಅದನ್ನು ಮಾಡಿಸ್ತಾ ಇದ್ದೀನಿ. 7:30ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಲ್ಲ, ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಹೋಮ್ವರ್ಕ್ ಎಲ್ಲ ಮಾಡಿಸಿ ಹಾಗೆ ಈಗ ಅಡ್ವರ್ಟೈಸ್ ಬರೋ ಟೈಮಲ್ಲಿ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ. ಆ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿದ್ದು ಫ್ರಿಡ್ಜಲ್ಲಿ ಹಾಗೆ ಇತ್ತು. ಮಧ್ಯಾಹ್ನ ನಾವು ಏನು ತಿಂದಿರಲಿಲ್ಲ ಅಷ್ಟೇ. ಬೆಳಿಗ್ಗೆ ನಾವು ಟಿಫನ್ ಮಾಡೋ ಅಷ್ಟರಲ್ಲೇ 11:30 ಹತ್ತತ್ರ 12 ಗಂಟೆ ಆಗೋಗಿತ್ತು. ಮಕ್ಳಿಗೆ ಮಾತ್ರ ಒಂದು ಸ್ವಲ್ಪ ತಿನ್ನಿಸಿದ್ದಷ್ಟೇ. ಈಗ ಫಿಶ್ಶೇ ಇತ್ತಲ್ಲ, ಅದನ್ನು ಈಗ ಎಲ್ಲರಿಗೂ ಒಂದು 2 ಪೀಸ್ ಬರುತ್ತೆ, ಅದನ್ನು ಮತ್ತೆ ನಾನೀಗ ಮಾಡ್ತಾಯಿದ್ದೀನಿ. ನೈಟ್ ಮಾಡಿದಾಗ ನಿಜವಾಗ್ಲೂ ಇನ್ನೂ ಚೆನ್ನಾಗಾಗಿತ್ತು. ಅಂದರೆ ಚೆನ್ನಾಗಿ ನೆಂದಿತ್ತಲ್ಲ ಬೆಳಗ್ಗೆಯಿಂದ ಫ್ರಿಡ್ಜಲ್ಲಿಟ್ಟು, ಅದು ಟೇಸ್ಟು ಇನ್ನೂ ಸಖತ್ತಾಗಿತ್ತು ನೈಟ್ಗೆ. ತುಂಬ ಮೈಲ್ಡಾಗಿ, ಜಾಸ್ತಿ ಮಸಾಲೆನೂ ನಾವು ಹಾಕಲ್ಲ, ಮೈಲ್ಡಾಗಿ ಚೆನ್ನಾಗಿತ್ತು ಫಿಶ್ಶು. ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು, ನೀವು ಕೂಡ ಟ್ರೈ ಮಾಡಿ. ನಾವೀಗ ಫಿಶ್ನ ತಿಂದ್ಕೊಂಡು ಬಿಗ್ ಬಾಸ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಇವತ್ತು ಗ್ರ್ಯಾಂಡ್ ಫಿನಾಲೆ ಇದ್ದಿದ್ದರಿಂದ ನೋಡಲೇಬೇಕು ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ನಾನು ಫುಲ್ಲು ಎಲ್ಲ ಎಪಿಸೋಡ್ನ ಈ ಸಲ ನೋಡೋದಕ್ಕೆ ಆಗಿರಲಿಲ್ಲ, ಆದರೆ ಲಾಸ್ಟಲ್ಲಿ ತುಂಬ ಇಷ್ಟ ಆಯಿತು ಈ ಸಲದ್ದು ಸೀಸನ್ನು, ಅದಕ್ಕೆ ನೋಡಲೇಬೇಕು ಇವತ್ತು ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಹಾಗೆ ಅಡ್ವರ್ಟೈಸ್ ಬಂದಂಥ ಟೈಮಲ್ಲಿ ಹಾಗೆ ಒಂದೊಂದೇ ಕೆಲಸಗಳನ್ನ ಕೂಡ ಮಾಡ್ಕೊತಿದ್ದೆ. ನೆಕ್ಸ್ಟ್ ಡೇಗೆ ರೆಡಿ ಆಗಬೇಕಲ್ಲ, ಎಲ್ಲ ಹಾಗೆ ಬಿಟ್ಬಿಟ್ರೆ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಎದ್ದು ನಾನು ಮತ್ತೆ ಬಂದು ಅಲ್ಲಿ ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ನಾನ್ ವೆಜ್ ಮಾಡಿದಾಗಂತೂ ಫುಲ್ ಎಲ್ಲ ಕ್ಲೀನ್
ಕ್ಲೀನ್ ಮಾಡೇ ಮಲಗೋದು. ಹಾಗೆ ಪಾತ್ರೆಗಳೆಲ್ಲದನ್ನು ಕೂಡ ತೊಳ್ಕೊತಿದ್ದೆ. ಏನೇನು ಮಾಡಿದ್ವಿ ಅಡುಗೆ ಎಲ್ಲದೂ ಕೂಡ ಕರೆಕ್ಟಾಗಿ ಖಾಲಿ ಆಯಿತು. ಏನು ಬೇರೆ ಮಾಡೋದಕ್ಕೆ ಹೋಗಲಿಲ್ಲ. ಎಕ್ಸ್ಟ್ರಾ ನಾನು ಏನಿತ್ತು ಅದನ್ನೆಲ್ಲ ಖಾಲಿ ಮಾಡಿ ಫುಲ್ಲು ಕಿಚನ್ನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಫುಲ್ಲು ಸ್ಟವ್ನು ಕೂಡ ಎಲ್ಲ ಒರೆಸ್ಕೊಂಡೆ. ನಾನ್ ವೆಜ್ ಮಾಡಿದಾಗ ಫುಲ್ ಎಲ್ಲ ಈ ಥರ ಡೀಪಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟ್ ಡೇಗೆ ಫುಲ್ಲು ಫ್ರೆಶ್ ಆಗಿರಬೇಕು. ಹಾಗೆ ನೆಕ್ಸ್ಟ್ ಡೇ ಫುಲ್ ವೆಜ್ಜೇ ಮಾಡೋದು ಮಂಡೇ ಆಗಿರೋದ್ರಿಂದ. ಇವತ್ತೇ ಎಲ್ಲ ಮಸಾಲೆ ಎಲ್ಲ ತಿಂದಿರ್ತೀವಲ್ಲ, ನೆಕ್ಸ್ಟ್ ಡೇ ಆದಷ್ಟು ಲೈಟ್ ಫುಡ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು. ಫುಲ್ಲು ನನ್ನ ಕಿಚನ್ ಇವಾಗ ಕ್ಲೀನ್ ಆಯಿತು. ಸ್ಟವ್ವೇ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಅವಾಗಲೇ ಕ್ಲೀನ್ ಮಾಡ್ಕೊತಿದ್ರೆ ಕೆಲಸನೂ ಕೂಡ ಕಡಿಮೆ ಆಗುತ್ತೆ. ನೋಡ್ತಿರ್ಬೋದು ಆ ನೀರಿಂದು ಏನು ನಾವು ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಕೂಡ ಎಲ್ಲ ಸ್ಮೆಲ್ ಆಗಿರುತ್ತೆ ಫಿಶ್ ಎಲ್ಲ ಮಾಡಿದಾಗ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೀರನ್ನು ಕೂಡ ಫ್ರೆಶ್ ಆಗಿ ಇಟ್ಕೊಳ್ಳೋದು. ಈಗ ನಂದು ಆ ಕಿಚನ್ ಕೆಲಸ ಕಂಪ್ಲೀಟಾಗಿ ಮುಗಿದಿದೆ. ಲೈಟ್ಸ್ ಆಫ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಕಿಚನ್ಗೆ ಬರೋದು ನೆಕ್ಸ್ಟ್ ಡೇ ಮಾರ್ನಿಂಗೇ. ಹಾಗೆ ಮತ್ತು ಬಿಗ್ ಬಾಸ್ನ ಹಾಗೆ ನೋಡ್ತಾನೆ ಮತ್ತೆ ಅಡ್ವರ್ಟೈಸ್ ಬಂದಿದ್ದ ಟೈಮಲ್ಲಿ ಬಟ್ಟೆಗಳೆಲ್ಲ ಒಣಗಿತ್ತು, ಬೆಳಗ್ಗೆ ಹಾಕಿದ್ವಲ್ಲ ಅದನ್ನು ಕೂಡ ಮಡ್ಚ್ಕೊತಿದ್ದೆ. ಮಗಳು ಮಾಡ್ತಿದ್ಲು, ಅವಳು ಸ್ವಲ್ಪ ಬೇಗ ಮಲ್ಕೊಂಬಿಟ್ಲು. ಚೆನ್ನಾಗಿ ಆಟ ಆಡಿದ್ರಲ್ಲ, ಹಂಗಾಗಿ ಬೇಗ ಮಲ್ಕೊಂಬಿಟ್ರು ಮಕ್ಕಳು. ನಾನೇನು ಇವಾಗ ಎಲ್ಲ ಎತ್ತಿಡ್ತಾಯಿದ್ದೀನಿ. ನೆಕ್ಸ್ಟ್ ಡೇಗೆ ಮಾಡೋಣ ಅಂತ ಇಟ್ಟರೆ ಮತ್ತೆ ಕೆಲಸಗಳು ಜಾಸ್ತಿ ಆಗುತ್ತೆ. ಎಲ್ಲ ಕೆಲಸ ಮುಗೀತು. ಈಗ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಂದ್ರೆ ನನಗೆ ತಲೆಗೆ ನಾನು ಆಯಿಲ್ ಹಾಕ್ಕೊಳ್ಳೇಬೇಕು. ವಾರಕ್ಕೊಂದು 3 ಸಲ ಆದರೂ ಹಾಕ್ಕೊತೀನಿ. ನಾನೇ ಹಾಕ್ಕೊಳ್ಳೋದಕ್ಕಿಂತ ಮನೆಯವ್ರ ಕೈಲಿ ಈ ಥರ ಹಚ್ಚಿಸ್ಕೊಳ್ಳೋಕೆ ನಂಗೆ ತುಂಬ ಇಷ್ಟ. ಅವ್ರು ತುಂಬ ಚೆನ್ನಾಗಿ ಮಸಾಜ್ ಎಲ್ಲ ಮಾಡಿಕೊಡ್ತಾರೆ. ಹಾಗಾಗಿ ನನ್ನ ಒಂದು ಆ ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂದರೆ ಈ ಥರ ಒಂದು ಆಯಿಲ್ ಮಸಾಜ್ನ ಮಾಡಿಕೊಂಡ್ರೇ ನಂಗೆ ಚೆನ್ನಾಗಿ ನಿದ್ದೆ ಬರೋದು. ಹಾಗೆ ಅವ್ರ ಹತ್ರ ಆಯಿಲ್ನ ಕೂಡ ಹಚ್ಚಿಸ್ಕೊಂಡು ಈಗ ಬಿಗ್ ಬಾಸ್ನ ನೋಡ್ತಾ ಇದ್ದೀವಿ. ಫುಲ್ಲು ನಾನು ಮತ್ತು ಮನೆಯವರು ಅಷ್ಟೇ ಎದ್ದಿದ್ವಿ. ಮಕ್ಕಳು ಮಲ್ಕೊಂಬಿಟ್ಟಿದ್ರು. ನೋಡ್ತೀನಿ ಅಂತಿದ್ಲು ನನ್ನ ಮಗಳು, ಆದರೆ ನಿದ್ದೆ ಬಂತು ಅಂತ ಮಲ್ಕೊಂಬಿಟ್ಲು. ಅವರು ಮಲ್ಕೊಳ್ಳುವಾಗ ಹಾಕಿದ್ರಲ್ಲ ಲೈಟು, ಅದನ್ನು ನಾನು ಇವಾಗ ಹಾಗೆ ಬಿಟ್ಟಿದ್ದೆ ಲೈಟ್ ಆಫ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಬಿಗ್ ಬಾಸಲ್ಲಿ ವಿನ್ನರ್ ಆಗಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಕಾರ್ತಿಕ್ ಅವರು. ನಿಜವಾಗ್ಲೂ ನಮಗೂ ತುಂಬಾ ಖುಷಿಯಾಯಿತು. ಅವರೇ ವಿನ್ ಆಗಬೇಕು ಅಂತ ನಮಗೂ ಕೂಡ ಆಸೆ ಇತ್ತು. ತುಂಬಾ ಖುಷಿಯಾಯಿತು. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೇಮಲ್ಲಿ, ಅಷ್ಟು ಅವ್ರಿಗಿರೋ ಅಷ್ಟು ಪೇಷನ್ಸು, ತಾಳ್ಮೆ, ಹಾಗೆ ಡೆಡಿಕೇಶನ್ನು ಎಲ್ಲದಕ್ಕೂ ಕೂಡ. ಹಾಗೆ ಅವರ ಫ್ಯಾಮಿಲಿ ಎಲ್ಲದನ್ನೂ ನೋಡಿದ್ರೆ ಅವರೇ ಗೆಲ್ಲಬೇಕು ಅಂತ ನಿಜವಾಗ್ಲೂ ತುಂಬಾ ಆಸೆ ಇತ್ತು. ಎಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ನಮ್ಮ ದಿನ ಹೇಗೋಯ್ತು ಅಂತ ನೋಡಿದ್ರಿ ಅಲ್ವಾ. ಕಾರ್ತಿಕ್ ಅವ್ರು ಗೆದ್ದಿರೋದು ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ಏನನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ವೆಯ್ಟ್ ಮಾಡಿ ನೋಡ್ತಾ ಇದ್ದೀರೋ ಎಲ್ಲರಿಗೂ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.